ಹೋಸ್ಟೆಸ್ ಆಗಬೇಕು, ಹಾಸ್ಪಿಟಾಲಿಟಿ ತರಬೇತಿ ಪಡೆದು ಒಂದೊಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಂಡಿದ್ದ ಅದೆಷ್ಟೋ ಪ್ರತಿಭಾವಂತ ಯುವಕ ಯುವತಿಯರಿಗೆ ದಾರಿ ತೋರಿಸಿದಂತಹ ನಂಬರ್ 1 ಏರ್ ಹೋಸ್ಟೆಸ್ ಹಾಗೂ ಹಾಸ್ಪಿಟಾಲಿಟಿ ತರಬೇತಿ ಸಂಸ್ಥೆ ವಿಷನ್ ಫ್ಲೈನ 13ನೇ ವಾರ್ಷಿಕ ಸಂಭ್ರಮಾಚರಣೆ ವೈಭವಪೂರ್ಣ ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ನೆರವೇರಿತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವ ವಿಷನ್ ಫ್ಲೈ ಸಂಸ್ಥೆಯ 13ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಜಯನಗರದ ಜೆಎಸ್ಎಸ್ ಆಡಿಟೋರಿಯಂ ಶಿವರಾತ್ರೇಶ್ವರ ಸೆಂಟರ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ವಿಷನ್ ಫ್ಲೈ ಚೇರ್ಮನ್ ನಿಜಾಮುದ್ದೀನ್ ಶೇಖ್, ಬೆಳಗಾವಿ ಡಿಸ್ಟ್ರಿಕ್ಟ್ ಮಾಜಿ ಡಿಸ್ಟ್ರಿಕ್ಟ್ ಕಮಾಂಡೆಂಟ್ ಆಫ್ ಹೋಮ್ ಗಾರ್ಡ್ಸ್ ಅಂಡ್ ಚೀಫ್ ಡಾಕ್ಟರ್ ಕಿರಣ್ ನಾಯ್ಕ್, ಗ್ಲೋಬ್ ಗ್ರೌಂಡ್ ಇಂಟರ್ನ್ಯಾಷನಲ್ ಹೆಚ್ಆರ್ ಜ್ಯೋತಿ ಯಾದವ್, ದಿಪಾಲ್ ಹೋಟೆಲ್ ಹೆಚ್ಆರ್ ಸಾಧತ್ ಹಾಗೂ ವಿಷನ್ ಫ್ಲೈ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಜುಮರ್ ಶೇಖ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಬಳಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಆರಂಭಿಸಿದರು. ಇನ್ನು ವಿಶೇಷವಾಗಿ ಆಗಮಿಸಿದ ಗಣ್ಯರಿಗೆ ಸ್ವಾಗತ, ಪರಿಚಯದ ಜೊತೆಗೆ ಗೌರವ ಸಮರ್ಪಣೆ ಮಾಡಿರೋದು ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನ ತಂದಿದೆ. ಅಲ್ಲದೆ ವಿಷನ್ ಫ್ಲೈ ವಿದ್ಯಾರ್ಥಿಗಳ ನೃತ್ಯ ನಿಜಕ್ಕೂ ನೋಡುಗರ ಕಣ್ಮನ ಸೆಳೆಯಿತು. ಇನ್ನು ವಿಷನ್ ಫ್ಲೈ ನಿರ್ದೇಶಕರಾದ ವೆಂಕಟೇಶ್ ಹಾಗೂ ದಿನೇಶ್ ಅವರು ಪಬ್ಲಿಕ್ ನೆಕ್ಸ್ಟ್ ನೊಂದಿಗೆ ಮಾತನಾಡಿ ವಿಷನ್ ಫ್ಲೈ ಸಂಸ್ಥೆ ಬಗ್ಗೆ ಮಾಹಿತಿ ನೀಡಿದರು. ಸೊ ಇದು ಬಂದು 1 ವರ್ಷದ ಕೋರ್ಸ್ ಇರುತ್ತೆ. ಈ ಒಂದು ಕೋರ್ಸ್ದಲ್ಲಿ ನಾವು ಸರ್ವಿಸ್ ಇಂಡಸ್ಟ್ರಿಗೆ ಬೇಕಾಗಿರೋದು ಎಲ್ಲ ಟ್ರೈನಿಂಗನ್ನು ಕೊಡ್ತೀವಿ. ಫ್ರಾಮ್ ಇನ್ಕ್ಲೂಡಿಂಗ್ ಯುವರ್ ಕಮ್ಯುನಿಕೇಷನ್, ಪರ್ಸನಲ್ ಡೆವಲಪ್ಮೆಂಟ್, ಗ್ರೂಮಿಂಗ್ ಆಗಿರ್ಬೋದು, ಇಂಟರ್ವ್ಯೂ ಸ್ಕಿಲ್ಸ್ ಆಗಿರ್ಬೋದು. ಅಷ್ಟೇ ಅಲ್ಲ, ಅವ್ರ ಕೋರ್ಸ್ ಮುಗಿದ ಆದಮೇಲೆ ಅವ್ರಿಗೆ ಬೇಕಾಗಿರೋ ಜಾಬ್ ಪ್ಲೇಸ್ಮೆಂಟ್ ಕೂಡ ಕೊಡ್ತೀವಿ. ವಿ ಆರ್ ದ ಫಸ್ಟ್ ಇನ್ಸ್ಟಿಟ್ಯೂಟ್ ದಟ್ ವಿ ಗಿವ್ ಯು ದ ಪ್ಲೇಸ್ಮೆಂಟ್ ಅಸಿಸ್ಟೆಂಟ್ ಫಾರ್ ಯುವರ್ ಲೈಫ್ ಟೈಮ್ ಪ್ಲೇಸ್ಮೆಂಟನ್ನು ನಾವು ಕೊಡ್ತೀವಿ. ಅಂದರೆ ನಾಳೆ 10 ವರ್ಷ ಆದಮೇಲೆ ಬಂದು ನನಗೆ ಜಾಬ್ ಬೇಕಂದ್ರೆ ಕೇಳಿದ್ರು ನಾವು ಕೊಡೋಕೆ ನಾವು ಸಿದ್ಧರಾಗಿದೆ. ಯಾಕಂದರೆ ನಮಗೆ ಗೊತ್ತಿದೆ ನಾವು ಕೊಟ್ಟಿರೋ ಟ್ರೈನಿಂಗು ಮತ್ತು ಈ ಇಂಡಸ್ಟ್ರಿ ಇರೋ ಅವಕಾಶಗಳಿಗೋಸ್ಕರ. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕೋರ್ಸ್ ಅಂತ ಹೇಳ್ಬೋದು. ನಾನು ನಮ್ಮ ಇಂಡಸ್ಟ್ರಿ ಅಂತಲ್ಲ, ಸರ್ವಿಸ್ ಇಂಡಸ್ಟ್ರಿ ಅಲ್ಲ, ನೀವು ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ, ಗ್ರೂಮಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ಜನ್ರೇಷನ್ದಲ್ಲಿ ನಿಮ್ಗೆ ನೋಡಿ ಅಳಿತಾರೆ ಯಾವ ರೀತಿ ಇದೆಯಾ ಅಂತೇಳಿ. ಸೊ ಅದನ್ನು ನಾವು ಕಲಿಸ್ಕೊಡ್ತೀವಿ. ಯಾಕಂದರೆ ಈಗಿನ ಜನ್ರೇಷನ್ದಲ್ಲಿ ಎವ್ರಿ ಒನ್ ವಾಂಟ್ಸ್ ಟು ಲುಕ್ ಬ್ಯೂಟಿಫುಲ್, ಬಟ್ ಬ್ಯೂಟಿಫುಲ್ಲಿ ನಾವು ಪ್ರೊಫೆಷ್ನಲಿ ಬ್ಯೂಟಿಫುಲ್ ಆಗಿ ಯಾವ ರೀತಿ ಕಾಣಿಸ್ಬೋದು ಅದನ್ನು ಕಲಿಸ್ಕೊಡ್ತೀವಿ. ದಟ್ ಈಸ್ ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಭಾಳ ಇಂಪಾರ್ಟೆಂಟು. ಸೊ ಅದನ್ನೇ ನಾವು ಕಲಿಸ್ಕೊಡೋದಿಲ್ಲ. ಆವತ್ತೇನು ನಮ್ಮ ತಲೆ ಸ್ಟ್ರೈಕ್ ಆಯಿತು. ಯಾಕೆ ಇದು ನೋಡಿದಾಗ ಗೊತ್ತಾಗಿರೋದು, ನಮ್ಮ ಜನರಿಗೆ ಟ್ರೈನಿಂಗ್ ಸಿಗ್ತಾ ಇಲ್ಲ, ಇದರಲ್ಲಿ ಹೋಗ್ಲಿಕ್ಕೆ ಅಪೋರ್ಚುನಿಟಿ ಸಿಗ್ತಿಲ್ಲ ಅಂತ. ಅದಕ್ಕೋಸ್ಕರ 15 ವರ್ಷದಿಂದ ಆ ವಿಷನ್ ತಲೆಯಲ್ಲಿ ಬಂತು. ಏನು ಮಾಡಬೇಕಾಗಾದ್ರೆ ನಮ್ಮ ಕನ್ನಡದವರಿಗೆ, ಕರ್ನಾಟಕದವರಿಗೆ ಅಪೋರ್ಚುನಿಟಿ ಕೊಡಿಸ್ಬೇಕಂದ್ರೆ ಏನು ಮಾಡಬೇಕಂತ ತಲೆಯಲ್ಲಿ ಬಂದಾಗ ಆ ವಿಷನನ್ನು ಹಾರಿಸ್ಲಿಕ್ಕೆ ಸ್ಟಾರ್ಟ್ ಆಗಿರೋದೇ ವಿಷನ್ ಫ್ಲೈ. ಸೊ ಇವತ್ತೇನು ಅಚೀವ್ಮೆಂಟ್ ಮಾಡಿದ್ವಿ ಮೇಡಮ್, ನೆಕ್ಸ್ಟ್ ಕ್ವಶನ್ ಅದೇ ಇರುತ್ತೆ. ಏನಪ್ಪ 13 ವರ್ಷದ ಸಾಧನೆ ಅಂತಂದರೆ, ನಾನಿವತ್ತು ಮಾತು ಹೇಳೋದು ಬೇಡ, ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಯು ಗೋ ಟು ಎನಿ ಏರ್ಪೋರ್ಟ್ ಇನ್ ಕರ್ನಾಟಕ, ಎನಿ 5 ಸ್ಟಾರ್ ಪ್ರಾಪರ್ಟಿ ಇನ್ ಕರ್ನಾಟಕ, ಪ್ರತಿಯೊಂದರಲ್ಲೂ ನಮ್ಮ ವಿಷನ್ ಫ್ಲೈ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬರೀ 1-2 ಅಲ್ಲ, ಯು ಕ್ಯಾನ್ ಸೇ ಎನಿ ಏರ್ಪೋರ್ಟ್. ನೀವು ಕರ್ನಾಟಕದಲ್ಲಿರುವಂಥ ಬೆಂಗಳೂರು, ಇವನ್ ಹುಬ್ಬಳ್ಳಿ, ಬೆಳಗಾವಿ, ಹೊಸದಾಗಿ ಸ್ಟಾರ್ಟ್ ಆಗಿರೋ ಶಿವಮೊಗ್ಗ, ಗುಲ್ಬರ್ಗ, ಎಲ್ಲ ಏರ್ಪೋರ್ಟಲ್ಲೂ ಆಮೇಲೆ 5 ಸ್ಟಾರ್ ಪ್ರಾಪರ್ಟಿಯಲ್ಲೂ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ. ಅಷ್ಟೇ ಅಲ್ಲ, ಅವರು ಕನ್ನಡಿಗರು. ಮತ್ತೊಂದು ಬೆಸ್ಟ್ ಪಾರ್ಟ್ ಏನಂದರೆ, ಮೊದಲು ಏನು ಬರೀ 1% ಕನ್ನಡಿಗರು ಕೆಲಸ ಮಾಡ್ತಿದ್ರು ಈ ಇಂಡಸ್ಟ್ರಿಯಲ್ಲಿ, ಇವತ್ತು 60% ಹೋಗಿದೆ ಅಂತಂದರೆ ಇದಕ್ಕೆ ಕಾರಣ ನಮ್ಮ ವಿಷನ್ ಫ್ಲೈ, ನಮ್ಮ ಟ್ರೈನಿಂಗ್ ಮತ್ತು ನಮ್ಮ ಪ್ಲೇಸ್ಮೆಂಟ್. ಸೊ ವಿ ಆರ್ ಪ್ರೌಡ್ ಟುಡೇ ವಿ ಹ್ಯಾವ್ placed more than 5,000 plus students in this industry. ವಿಷನ್ ಫ್ಲೈ ಸಂಸ್ಥೆಯಲ್ಲಿ ಟ್ರೈನಿಂಗ್ ಪಡೆದು ಅದೆಷ್ಟೋ ಸಾವಿರ ಮಕ್ಕಳು ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ಅಂತಹ ಕೆಲವು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ ಮಾಡಿದರು. ವಿಷನ್ ಫ್ಲೈನಲ್ಲಿ ಕೋರ್ಸ್ ಮುಗಿಸಿ ಸಕ್ಸಸ್ ಆಗಿ ಜಾಬ್ ಪ್ಲೇಸ್ಮೆಂಟ್ ಆಗಿರುವಂಥ ಕೆಲವು ವಿದ್ಯಾರ್ಥಿಗಳು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ವಿಷನ್ ಫ್ಲೈ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಯಶಿಕಾ ಅಂತ. ಸೊ ವಿಷನ್ ಫ್ಲೈನಲ್ಲಿ ಕೋರ್ಸ್ ಯಾವ ರೀತಿ ಇತ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಅಲ್ಲಿ ತುಂಬ ಕಲೀಲಿಕ್ಕೆ ಇರುತ್ತೆ. ಅಂದರೆ ನಾವೇ ಡಿಸೈಡ್ ಮಾಡ್ಕೊಬೇಕು, ನಾವು ಹೋಟೆಲ್ ಇಂಡಸ್ಟ್ರಿಗೆ ಹೋಗ್ತೀವಾ, ಏರ್ಲೈನ್ ಇಂಡಸ್ಟ್ರಿಗೆ ಹೋಗ್ತೀವಾ ಅಂತ. ಸೊ ಐ ಚೂಸ್ ಹೋಟೆಲ್ ಇಂಡಸ್ಟ್ರಿ. ಬೆಸ್ಟ್ ಪಾರ್ಟ್, ಸೊ ಕೋಚಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ ನಿಮಗೆ. ಇನ್ ಡೀಟೇಲ್ ನಿಮಗೆ F&B ಇರುತ್ತೆ, ಫ್ರಂಟ್ ಆಫೀಸ್ ಇರುತ್ತೆ, ನಿಮಗೆ ಸಪ್ರೇಟ್ ಕೊಡ್ತಾರೆ, ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬೋತ್ ನಾವೆರಡನ್ನೂ ಲರ್ನ್ ಮಾಡ್ಬೋದು, ಏರ್ಲೈನ್ ಆ್ಯಂಡ್ ಆಲ್ಸೋ ಹಾಸ್ಪಿಟಾಲಿಟಿ. ಇಟ್ಸ್ ಆ ಚಾಯ್ಸ್. ನಾವು ಯಾವುದು ಬೇಕಿದ್ರೆ ನಾವು ಹೋಟೆಲ್ ಬಿಟ್ಟು ಏರ್ಲೈನು ಕಂಟಿನ್ಯೂ ಮಾಡ್ಬೋದು, ಬಿಕಾಸ್ ಕೋಚಿಂಗ್ ಹಂಗೆ ಕೊಟ್ಟಿದ್ದಾರೆ ನಮಗೆ. ಸೊ ನಿಮ್ಮ ಜಾಬ್ ಪ್ಲೇಸ್ಮೆಂಟ್ ಯಾವ ರೀತಿ ಆಗಿದೆ? ಕಷ್ಟ ಆಯಿತಾ ಜಾಬ್ ಸಿಗೋದು ಹೇಗೆ? ಇಲ್ಲ, ಅಂದರೆ ಇವ್ರು ಈಸಿ ಮಾಡಿಕೊಟ್ರು. ಸೊ ಅವ್ರ ಎಜುಕೇಷನಿಂದ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್ ಟು ಗೆಟ್ ಇನ್ ಟು ದಟ್. Right now I'm working in ITC Windsor. Okay. So it's a 5-star property and I'm happy now.
ಥ್ಯಾಂಕ್ ಯು. ಸೋ ಮಚ್. ಸೊ ನಿಮ್ಮ ಹೆಸರು? ನನ್ನ ಹೆಸರು ಅಮೃತ ಅಂತ. ಅಮೃತ ಅಂತ. ಸೊ ನೀವೇನು ಮಾಡ್ಕೊಂಡಿದ್ದೀರಾ, ಏನು ನಾನು ಪ್ಲೇಸ್ಮೆಂಟ್? ಹೋಟೆಲ್ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತೇನೆ. ನಾನು ITC ವಿನ್ಸನಲ್ಲೇ ಕೆಲಸ ಮಾಡ್ತೇನೆ. ಓಕೆ, ನಿಮಗೆ ವಿಷನ್ ಫ್ಲೈ ಜಾಯ್ನ್ ಆಗಬೇಕು ಅಂತ ಐಡಿಯಾ ಹೆಂಗೆ ಬಂತು? ಸೊ ಏನು ಪ್ಲಾನಿಂಗ್ ಇತ್ತು, ನೀವು ಫ್ಯೂಚರ್ನಲ್ಲಿ ಏನು ಮಾಡಬೇಕು ಅಂತ ಇದ್ರಿ? ಆ್ಯಕ್ಚುಲಿ ನಾನು ಸೆಕೆಂಡ್ PUC ಆದಮೇಲೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಲೈಕ್ ಡಿಗ್ರಿ ಹೋಗ್ಬೇಕಾ ಇಲ್ಲ ಬೇರೆ ಎಲ್ಲಾದರೂ ಹೋಗ್ಬೇಕಾ ಅಂತ. ಆಮೇಲೆ ಇವ್ರು ಲೈಕ್ ಆನ್ಲೈನಲ್ಲಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿದೆ. ಆಮೇಲೆ ಇವರು ಸೆಮಿನಾರ್ಗೆಲ್ಲ ಬಂದಿದ್ದರು. ನಾನು ತುಮಕೂರಿಂದ ಬಂದಿರೋದು. ಅಲ್ಲೆಲ್ಲ ಸೆಮಿನಾರ್ ಬಂದಿದ್ದರು, ಸೆಮಿನಾರ್ ಅಟೆಂಡ್ ಮಾಡಿದೆ. ಆಮೇಲೆ ನನಗೆ ಅನ್ನಿಸ್ತು ಈ ಇಂಡಸ್ಟ್ರಿಗೆ ಸೇರ್ಕೊಬೇಕು ಅಂತ. ಸೇರ್ಕೊಂಡು ಆಮೇಲೆ ಒಳ್ಳೆ ಕೋಚಿಂಗ್ ಕೊಟ್ಟರು, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಟ್ರೈನರ್ಸ್ ಇದ್ದಾರೆ. ಇಲ್ಲಿ ಲೈಕ್ ರೀಟಾ ಮ್ಯಾಮ್ ಇದ್ದಾರೆ, ವೆಂಕಟೇಶ್ ಸರ್ ಇದ್ದಾರೆ, ಅರುಣ್ ಸರ್ ಇದ್ದಾರೆ. ನನಗೆ ಹೋಟೆಲ್ ಇಂಡಸ್ಟ್ರಿ ಇಷ್ಟ ಆಯಿತು, ಅದಕ್ಕೆ ಹೋಟೆಲ್ ಇಂಡಸ್ಟ್ರಿ ಸೇರ್ಕೊಂಡೆ. ಇವಾಗ ಖುಷಿಯಾಗಿದ್ದೀನಿ ಹೋಟೆಲ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ ನಾನು ನಿಮ್ಮ ಹೆಸರು? ಸಂಜಯ್ ಕುಮಾರ್ ಇದ್ದಾರೆ. ಸೊ ನೀವು ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ನಿಮಗೆ? ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಸೂಪರ್ಬ್. ನಿಮಗೆ ಆಸೆ ಇತ್ತಾ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವರ್ಕ್ ಮಾಡಬೇಕು ಅಂತ? ಆ್ಯಕ್ಚುಲಿ ಇದು ನನಗೆ ಹೋಟೆಲ್ ಇಂಡಸ್ಟ್ರಿಗೆ ಹೋಗ್ಬೇಕಂತ ಆ್ಯಕ್ಚುಲಿ ಇತ್ತು. ಆಮೇಲೆ ಅದೇ ಸೇಮ್ ಥಿಂಗ್ ಟ್ರಾವೆಲ್ ಫುಡ್ ಸರ್ವಿಸ್ and ಹೋಟೆಲ್ ಇಂಡರ್ ರೆವೆನ್ಯೂ ಅಶ್ಯೂರೆನ್ಸ್ ಆಗ ವರ್ಕ್ ಮಾಡಕತ್ತೆ. ಓಕೆ, ಸೊ ವಿಷನ್ ಫ್ಲೈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನೀವು ಅನ್ಕೊಂಡಿದ್ರೆ ನಾನು ಹೋಗಿ ವರ್ಕ್ ಮಾಡ್ಬೋದು ಅಂತ? ನೋ ಮ್ಯಾಮ್, ಐ ವಾಂಟ್ ಟು ಬಿಕಮ್ ಎ ಪೊಲೀಸ್ ಆಫೀಸರ್, ಬಟ್ ಐ ಸ್ಟಿಲ್ ಮತ್ತು ಗವರ್ನ್ ಅಪ್ ಫಾರ್ ದ ವಿಷನ್ ಫ್ಲೈ. ವಿ ಟೇಕ್ ದ ಇಂಟರ್ವ್ಯೂ ಫಾರ್ ದೇರ್. ಆ್ಯಕ್ಚುಲಿ ಮತ್ತೆ ವೆಂಕಟೇಶ್ ಸರ್ ಎಲ್ಲ ಸಿಕ್ಕಿದ್ರು. ಅವ್ರು ಮೀಟ್ ಆದಾಗ ಜರ್ನಿ ಹೆಂಗೈತೆ, ಈ ಥರ ಇದೆ, ಈ ಥರ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಸ್ಟಾರ್ಟಿಂಗ್ ಪ್ಯಾಕೇಜ್ ಆಗಲಿ ಏನಾದರೂ ಆಗಲಿ, ಮುಂದೆ ಈ ಥರ ಸೆಕೆಂಡ್ ಇಯರ್ ಆದಮೇಲೆ ನಾವು ಹೆಂಗೆ ಪ್ಲ್ಯಾನ್ ಮಾಡ್ತೀವಿ ಅಂತ ಏನು ನಮಗೆ ಡಿಸಿಷನ್ ಇದ್ದಿಲ್ಲ. ಆ್ಯಕ್ಚುಲಿ ನಾನು ಹೋಗಿ ಧಾರವಾಡದಲ್ಲಿ ಬರೀಬೇಕಂತಿದ್ದೆ ಪೊಲೀಸ್ ಎಕ್ಸಾಮು. ಆಮೇಲೆ ಬ್ಯಾಂಗ್ಳೂರೇ. ಓಕೆ, ಕೋಚಿಂಗ್ ಎಲ್ಲ ಯಾವ ರೀತಿ ಕೊಡ್ತಾರೆ, ಏನೇನೆಲ್ಲ ಹೇಳ್ಕೊಡ್ತಾರೆ? ಕೋಚಿಂಗ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ನಾನು ಫಸ್ಟ್ ಆಫ್ ಆಲ್ ಹಾಸ್ಪಿಟಲ್ ಇಂಡಸ್ಟ್ರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಕ್ಲಾಸಲ್ಲೂ ಡಿಸಿಷನು ಎಲ್ಲ ತೊಗೊಂಬಂದು. ಬಟ್ ಸ್ಟಿಲ್ ಅಂದರೆ ಟ್ರಾವೆಲ್ ಫುಡ್ ಸರ್ವಿಸನ್ನು ಅವರು ರೆಫರ್ ಮಾಡಿದಾಗ ಇನ್ನೂ ಇಂಟರ್ವ್ಯೂ ಏನು ಎಷ್ಟು ಮಿನಿಟಲ್ಲಿ ಹೋಗಿ ಇಂಟರ್ವ್ಯೂ ಕೊಟ್ಟೆ, ಮತ್ತು ಫಸ್ಟ್ ಸೆಲೆಕ್ಟ್ ಆಗಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀವಿ. ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ನಿಮ್ಮದು? ನಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್. ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ ಕೆಲಸ ಏರ್ಪೋರ್ಟಲ್ಲಿ? ಚೆನ್ನಾಗಿದೆ. ಆಸ್ ಎ ಗ್ರೌಂಡ್ ಸ್ಟಾಫ್ ಐ ಆಮ್ ವರ್ಕಿಂಗ್ ಇನ್. ಓಕೆ, ಸೊ ಇವಾಗ ಏರ್ಪೋರ್ಟ್ನಲ್ಲಿ ಯಾವುದೇ ಒಂದು ಕೆಲಸ ನಾವು ತೊಗೊತೀವಿ ಅಂತ ಹೇಳಿದ್ರೆ ಲುಕ್ ಮತ್ತು ನಾಲೆಜ್ ಎರಡೂ ಮುಖ್ಯ ಅಂತ ಅನಿಸುತ್ತೆ. ಸೊ ವಿಷನ್ ಫ್ಲೈನಲ್ಲಿ ನಿಮ್ಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಿದ್ದಾರೆ? ಆ್ಯಕ್ಚುಲಿ ವಿಷನ್ ಫ್ಲೈಯಲ್ಲಿ ಬಂದು ನಾವು ಯಾವ ಥರ ಗ್ರೂಮಿಂಗ್ ಮಾಡಬೇಕು ಮತ್ತು ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು. ನಾನು ವಿಷನ್ ಫ್ಲೈಗೆ ಬಂದಿದ್ದಾಗಿಂತ ಇವತ್ತಕ್ಕಿಂತ ತುಂಬ ನಾನು ಕಲ್ತಿದ್ದೀನಿ. ಅದು ಗ್ರೂಮಿಂಗಲ್ಲಾಗಿರ್ಬೋದು, ಇಲ್ಲ ನನ್ನ ಕಮ್ಯುನಿಕೇಷನಲ್ಲಾಗಿರ್ಬೋದು. ಅದರಿಂದನೇ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟ. ಓಕೆ, ಸೊ ಇಲ್ಲಿ ಏನೇನೆಲ್ಲ ಹೇಳ್ಕೊಡ್ತಾರೆ? ಗ್ರೂಮಿಂಗ್ ಹೇಳಿದ್ರಿ, ಔಟ್ಫಿಟ್ ಹೇಳ್ಕೊಟ್ರಿ, ಬೇರೆ ಏನೇನು ಹೇಳ್ಕೊಡ್ತಾರೆ ನಿಮಗೆ? ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಲೈಕ್ ಹೌ ಟು ಬಿ ಎ ಪ್ರೊಫೆಷ್ನಲ್, ಲೈಕ್ ಹೌ ಟು ಗ್ರೂಮ್, ಹೌ ಟು ಕಮ್ಯುನಿಕೇಟ್ ವಿತ್ ಪೀಪಲ್, ಲೈಕ್ ದಟ್. ಆ್ಯಂಡ್ ಇಲ್ಲಿ ಸ್ಟಾಫ್ ಎಲ್ಲ ಯಾವ ರೀತಿ ಇದ್ದಾರೆ? ಪ್ಲೇಸ್ಮೆಂಟ್ಸ್ ಕಷ್ಟ ಆಯಿತಾ, ಏನಾಯಿತು? ಆ್ಯಕ್ಚುಲಿ ಪ್ಲೇಸ್ಮೆಂಟ್ ಆ ಥರ ಅಂತಲ್ಲ, ನಾವು ಯಾವ ಥರ ಕಲಿತೀವಿ, ನಾವು ಎಷ್ಟು ಬೇಗ ಕಲಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ವಿಷನ್ ಫ್ಲೈ ಸಪೋರ್ಟ್ ಮಾಡ್ತಾರೆ, ಬಟ್ ಅದು ನಮ್ಮ ಎಫರ್ಟು ಕೂಡ ಇರಬೇಕಂತ. ಸೊ ಇಲ್ಲಿ ಸ್ಟಾಫ್ ಯಾವ ರೀತಿ ಇರ್ತಾರೆ? ಟೀಚಿಂಗ್ ಯಾವ ರೀತಿ ಇರುತ್ತೆ? ಫ್ರೆಂಡ್ಲಿ ಇರುತ್ತಾ? ಅದು ಹೇಳಿಲ್ಲ. ಇಲ್ಲಿ ವಿಷನ್ ಫ್ಲೈಯಲ್ಲಿ ಹೌದು, ಫ್ರೆಂಡ್ಲಿ ಇರ್ತಾರೆ. ಫ್ರೆಂಡ್ಲಿ ಇರೋದಕ್ಕೆ ನಾವು ಇಷ್ಟು ಕಲಿತು ಮುಂದೆ ಬಂದಿರೋದಂತ ಹೇಳ್ತೀನಿ. ಕೊನೆಯದಾಗಿ ವಿಷನ್ ಫ್ಲೈ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ವಿಷನ್ ಫ್ಲೈ ಒಂದು ಬೆಸ್ಟ್ ಇನ್ಸ್ಟಿಟ್ಯೂಟ್. ಅದರಿಂದನೇ ನಾನು ಕಲಿತು ಮುಂದೆ ಬಂದಿದ್ದೀನಿ. ಸೊ ತುಂಬ ಜನ ಬರ್ತಾ ಇದ್ದಾರೆ, ಅದೇ ಥರ ಮುಂದೆ ಬಂದು ಅಂದರೆ ಅದನ್ನು ನಂಬಿ ಬಂದರೆ ಅದು ಕೈ ಬಿಡಲ್ಲ. ಅಂದರೆ ನಮಗೆ ಈ ಥರ ಸಿಕ್ಕಿರೋ ಥರ ಮುಂದೆ ಅವರಿಗೂ ಸಿಗುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಕಾರ್ಯಕ್ರಮ ಅದೆಷ್ಟೋ ಅವಿಸ್ಮರಣೀಯ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು, 13ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿದೆ.